ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ಚಿಕನ್ ಫ್ರೈ ರೆಸಿಪಿನ ತೋರಿಸ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿ ಮತ್ತು ಒಂದು ಟೊಮ್ಯಾಟೊ, ಒಂದೆರಡು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಮೆಣಸನ್ನು ತೊಗೊಂಡಿದ್ದೀನಿ. ಫಸ್ಟು ಈ ಥರ ಕುಕ್ಕರ್ನ ಇಟ್ಕೊಳ್ಳಿ ಗ್ಯಾಸ್ ಮೇಲೆ. ಕುಕ್ಕರ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಜಾಸ್ತಿ ಎಣ್ಣೆನ ಹಾಕ್ಕೊಳಕ್ಕೆ ಹೋಗಬೇಡಿ. ಚಿಕನಲ್ಲೂ ಕೂಡ ಸ್ವಲ್ಪ ಆಯಿಲ್ ಕಂಟೆಂಟ್ ಇರುತ್ತೆ. ಅದು ಬಾಯ್ಲ್ ಆಗ್ತಾ ಆಗ್ತಾ ಎಣ್ಣೆನೂ ಕೂಡ ಬಿಡುತ್ತೆ ಚಿಕನಲ್ಲಿ. ಸೊ ನೋಡಿಕೊಂಡು ಎಣ್ಣೆನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ನೀವೇನು ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀರ ಅದನ್ನು ಹಾಕ್ಕೊಳ್ಳಿ. ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಚಿಕನ್ ಫ್ರೈ ರೆಸಿಪಿಗೆ ತುಂಬ ಚೆನ್ನಾಗಿರುತ್ತೆ. ಇದೆರಡನ್ನ ಹಾಕ್ಕೊಂಡ್ಮೇಲೆ ಒಂದು ಸಾಲ್ಟ್ ಕೊಟ್ಬಿಟ್ಟು ಈರುಳ್ಳಿ ಏನು ಹಾಕ್ಕೊಂಡಿರ್ತೀರ ಅದು ಗೋಲ್ಡನ್ ಬ್ರೌನ್ ಆಗೋ ತನಕ ಹಂಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ತಾಯಿರಿ. ಈ ಥರ ಕೈ ಆಡಿಸ್ತಾಯಿರಿ. ನೀವಿಲ್ಲಿ ನೋಡ್ಬೋದು ಸ್ವಲ್ಪ ಆನಿಯನ್ ಕಲರ್ ಇಲ್ಲಿ ಚೇಂಜ್ ಆಗಿದೆ. ಇಷ್ಟ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಬೇಕು. ನಿಮ್ಮ ಮನೆಯಲ್ಲಿ ನೀವು ಪ್ರಿಪೇರ್ ಮಾಡಿ ಇಟ್ಕೊಂಡಿರೋ ಫ್ರೆಶ್ ಪೇಸ್ಟ್ ಇದೆ ಅಂತಂದರೆ ಅದನ್ನು ಹಾಕ್ಕೊಬೋದು. ನಾನಿಲ್ಲಿ ರೆಡಿಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಆ್ಯಡ್ ಮಾಡ್ಕೊಂಡ್ಮೇಲೆ ಇಮಿಡಿಯೇಟಾಗಿ ಸಾಲ್ಟ್ ಕೊಡಿ. ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಅದು ಸೀದೋಗಿಬಿಡುತ್ತೆ. ಅದು ಸೀದೋಗಿಬಿಟ್ರೆ ಅಷ್ಟು ಫ್ಲೇವರ್ ಕೊಡೋದಿಲ್ಲ ರೆಸಿಪಿಗೆ, ಬರ್ನ್ ಸ್ಮೆಲ್ ಬರುತ್ತೆ. ಅದು ಸಾಲ್ಟ್ ಕೊಟ್ಟ ಮೇಲೆ ಇವಾಗ ಚಿಕನ್ ಏನು ಇರುತ್ತೆ ಅದನ್ನು ನೀವು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಚಿಕನ್ ಕ್ಲೀನ್ ಮಾಡ್ಕೊಳೋದು ಹೇಗೆ ಅಂದರೆ, ಯೂಶ್ವಲಿ ನಿಮಗೆ ಗೊತ್ತಿರುತ್ತೆ, ನಾನು ಒಂದು ಟಿಪ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಒಂದು ಸತಿ ಹಿಂಗೆ ನೀರಲ್ಲಿ ತೊಳೆದ್ಮೇಲೆ ಸ್ವಲ್ಪ ಅದಕ್ಕೆ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು, ನಿಮ್ಮ ಹತ್ರ ಸ್ವಲ್ಪ ಬೇಕಿಂಗ್ ಸೋಡಾ ಇದೆ ಅಂತಂದರೆ ಅದನ್ನು ಹಾಕಿಬಿಟ್ಟು ಕೂಡ ಹಂಗೆ ಒಂದು 1/4 ಗಂಟೆ ನೆನೆಯೋಕ್ಕೆ ಬಿಡಿ. ಇಲ್ಲಿ ನೋಡ್ಬೋದು ಅದು ಸೈಡ್ಗೆ ಕ್ಲೀನ್ ಮಾಡಿ ಇಟ್ಟಿದ್ಮೇಲೆ ಇಲ್ಲಿ ಟೊಮ್ಯಾಟೊ ಏನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ. ಅದು ಟೊಮೆಟೊ ಹಾಕ್ಕೊಂಡ್ಮೇಲೆ ಒಂದು ಸಾಲ್ಟ್ ಕೊಟ್ಬಿಟ್ಟು ಟೊಮೆಟೊ ಮೆತ್ತಗಾಗೋ ತನಕ ಅದನ್ನು ಹಾಗೆ ಫ್ರೈ ಆಗೋಕ್ಕೆ ಬಿಡಬೇಕು. ಆಯಿಲಲ್ಲಿ ಅದು ಚೆನ್ನಾಗಿ ಬೆಂದೋಗಿಬಿಡಬೇಕು ಟೊಮೆಟೊ ಏನು ಹಾಕಿರ್ತೀರ. ಈ ಥರ ಆದಮೇಲೆ ನೀವು ಚಿಕನ್ ಏನು ನಾನು ಹೇಳ್ದಂಗೆ ತೊಳೆದು ಇಟ್ಕೊಂಡಿರ್ತೀರ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಚಿಕನ್ ಪೀಸಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಯೂಶ್ವಲಿ ಇಲ್ಲಿ ತೊಗೊಂಡಿರೋ ಕುಕ್ಕರ್ ಏನಿದೆ ಅದು ಸ್ವಲ್ಪ ಚಿಕ್ಕದಾಗೋಯಿತು. ಇವಾಗ ನಾನು ದೊಡ್ಡ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ಇದನ್ನು. ಇವಾಗ ನೋಡಿ, ಪೀಸಸ್ಗೆಲ್ಲ ಮಸಾಲ ಹಾಕಿರೋದೆಲ್ಲ ಚೆನ್ನಾಗಿ ಇಟ್ಕೋಬೇಕು ಅಂತಲೇ ಇದರ ದೊಡ್ಡ ಕುಕ್ಕರ್ ಇಟ್ಕೊಂಡು ಮಾಡಿದ್ರೇ ಬೆಸ್ಟು. ನನಗೆ ಅಷ್ಟು ಅಳತೆ ಗೊತ್ತಾಗಲಿಲ್ಲ ಸ್ಟಾರ್ಟಿಂಗಲ್ಲಿ, ಅದು ಸಾಕಾಗುತ್ತೆ ಅಂದ್ಕೊಂಡು ಚಿಕ್ಕ ಕುಕ್ಕರ್ನ ಇಟ್ಕೊಂಡಿದ್ದೆ. ನೀವು ಎಷ್ಟು ತೊಗೊಂಡಿರ್ತೀರ ಚಿಕನ್ನು ಅದನ್ನು ನೋಡಿಕೊಂಡು ಪಾತ್ರೆನ ಇಟ್ಕೊಳ್ಳಿ. ಈ ಥರ ಚಿಕನ್ ಆ್ಯಡ್ ಮಾಡ್ಕೊಂಡ್ಮೇಲೆ ನೀವು ಈರುಳ್ಳಿ ಟೊಮೆಟೊ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡಿರ್ತೀರ ಅದರಲ್ಲೇ ಬೇಯೋಕ್ಕೆ ಇಡಿ ಒಂದು 15 ಮಿನಿಟ್ಸು. ಚಿಕನಲ್ಲಿರೋ ವಾಟರ್ ಕಂಟೆಂಟು ಮತ್ತು ಆಯಿಲ್ ಕಂಟೆಂಟ್ ಏನಿರುತ್ತೆ ಅದು ಫುಲ್ಲು ಬಿಟ್ಕೊಳೋ ತನಕ ಹಂಗೆ ಬೇಯಿಸ್ಕೊಬೇಕು. ನೀವು ಇಲ್ಲಿ ನೋಡ್ಬೋದು ಸ್ಟಾರ್ಟಿಂಗಲ್ಲಿ ಹಾಕಿದಾಗ ಚಿಕನ್ ಕಲರ್ ಇರುತ್ತೆ ಅದು ಈ ಥರ ಫುಲ್ಲು ವೈಟಿಶ್ ಆಗೋ ತನಕ ಅದನ್ನು ಹಾಗೆ ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಳಿ ಮತ್ತು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ. ನಾನು ಇಲ್ಲಿ ಅಚ್ಚ ಖಾರದ ಪುಡಿನ ತೊಗೊಂಡಿದ್ದೀನಿ. ಮತ್ತು ಚಿಕನ್ ಮಸಾಲ ಇರುತ್ತಲ್ಲ ಅದನ್ನು ಒಂದು ಫುಲ್ ಪ್ಯಾಕೆಟ್ನ ಹಾಕ್ಕೋಬೇಕು. ಇದು ಮೂರನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ಹಂಗೆ ಸಾಲ್ಟ್ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸು ಗ್ಯಾಸ್ ಮೇಲೆ ಹಾಗೆ ಬಾಯ್ಲ್ ಆಗೋದಕ್ಕೆ ಬಿಡಿ. ನೀವಿಲ್ಲಿ ನೋಡ್ಬೋದು ನಾನು 13 ಹಾಕ್ಕೊಂಡ್ಮೇಲೆ ಸಾಲ್ಟ್ ಕೊಟ್ಬಿಟ್ಟು ಒಂದು 5 ಮಿನಿಟ್ಸ್ ಆದಮೇಲೆ ಕುಕ್ಕರ್ ಲಿಡ್ನ ಮುಚ್ಚಿದ್ದೀನಿ. ನಾನಿಲ್ಲಿ ಕುಕ್ಕರಲ್ಲಿ 2 ವಿಷಿಲ್ಸ್ ಆಗೋ ತನಕ ಬೇಯಿಸ್ಕೊಂಡಿದ್ದೀನಿ ಚಿಕನ್ನ. ಯೂಶ್ವಲಿ ಹಾಗೆ ನೀವು ವಿಷಿಲ್ಸ್ ಕೊಡ್ದಿರೇ ಚಿಕನ್ನ ನೀವು ಬಾಯ್ಲ್ ಮಾಡ್ಕೊಬೋದು. ಬಟ್ ಈಸಿಯಾಗಿ ಬೇಗ ಆಗಬೇಕು ಅಂತಂದರೆ ಒಂದು 2 ವಿಷಿಲ್ಸ್ ಕೊಟ್ಟರೆ ಈ ಥರ ಪ್ರಿಪೇರ್ ಆಗಿರುತ್ತೆ. ಇವಾಗ ಇದಕ್ಕೆ ಕೊತ್ತಂಬರಿನ ಹಾಕ್ಕೊಳ್ಳಿ. ಕೊತ್ತಂಬರಿನ ಸಣ್ಣದಾಗಿ ಹಚ್ಚಿಟ್ಕೊಂಡ್ಬಿಟ್ಟು ಅದನ್ನು ಹಾಕಬೇಕು. ಕೊತ್ತಂಬರಿ ಹಾಕಿದ್ಮೇಲೆ ಹಂಗೆ ಒಂದು ಸಾಲ್ಟ್ ಕೊಟ್ಬಿಟ್ಟು ನೀವು ಇಲ್ಲಿ ನೋಡ್ಬೋದು ಇನ್ನೂ ಸ್ವಲ್ಪ ವಾಟರ್ ಕಂಟೆಂಟ್ ಇದೆ. ಒಂದು ಕುಕ್ಕರಿಂದ ತೆಗೆದ್ಮೇಲೆ ಪೀಸ್ ಎಷ್ಟು ಬೆಂದಿದೆಯೋ ನೋಡ್ಕೊಂಬಿಟ್ಟು ಒಂದು 5-10 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಮೇಲೆ ಬೇಯಿಸ್ಕೊಳ್ಳಿ. ಇದಕ್ಕೆ ನೀವು ಇವಾಗ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಬೇಕಾದ್ರೆ ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡ್ಕೊಬೋದು. ನಿಮ್ಗೆ ಹೆವಿ ಮಸಾಲ ಬೇಡ ಅಂತಂದರೆ ಗರಂ ಮಸಾಲಾನ ಸ್ಕಿಪ್ ಮಾಡ್ಕೊಳ್ಳಿ. ನಾನೆಲ್ಲ ಗರಂ ಮಸಾಲಾನ ಆ್ಯಡ್ ಮಾಡಿಲ್ಲ. ಅಷ್ಟೇ ಫ್ರೆಂಡ್ಸ್, ಈಸಿಯಾಗಿ ನೀವು ಈ ಥರ ಚಿಕನ್ ರೆಸಿಪಿನ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಅ ಗ್ರೇಟ್ ಡೇ.